ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಹರಿಶಾಂಕ್ ಕನ್ನಡಿಗ. ನಾನಿವತ್ತು ಹೇಳಕ್ ಬಂದಿರೋದು ವಿಷಯ ಏನು ಅಂತಂದ್ರೆ, ಒಂದು ವೈರಲ್ ಕಂಟೆಂಟ್ ಯೂಟ್ಯೂಬಲ್ಲಿ ಒಂದು ಆಗಿದೆ. ಒಬ್ಬ ಯೂಟ್ಯೂಬರ್ ಮಾಡಿರೋ ವಿಡಿಯೋ ಈ ಲೆವೆಲ್ಗೆ ವೈರಲ್ ಆಗಿ, ಯಾವ ಲೆವೆಲ್ ವೈರಲ್ ಆಗಿದೆ ಅಂದ್ರೆ, ಪ್ರತಿಯೊಬ್ಬರು ಸ್ಟೇಟಸ್ಸು, ಪ್ರತಿಯೊಬ್ಬರು ಅದರ ವಿಷಯದ ಬಗ್ಗೆ ಮಾತಾಡೋ ಥರ ಮಾಡಿದ್ದಾರೆ. ಆ ಥರ ವಿಡಿಯೋ ಏನ್ ಮಾಡಿದ್ದೇನೆ ಅಂತ ನೋಡದೇ ಇರೋರು ಅನ್ಕೋಬಹುದು, ನೋಡಿರೋರು ಗೊತ್ತಿದೆ. ಅವ್ನು ಮಾಡಿರೋ 39 ನಿಮಿಷ 30 ಸೆಕೆಂಡ್ ವಿಡಿಯೋ ಆ ರೀತಿ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಆ ಘಟನೆ ಏನಾಗಿದೆ, ಅದರಿಂದ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಆ ಪ್ರಭಾವಿ ವ್ಯಕ್ತಿಗಳು ಏನೇನು ಮಾಡಿದ್ದಾರೆ ಆ ಕೇಸ್ ಮುಚ್ಚಾಕೋದಕ್ಕೆ ಅಂತ. ಸೊ ಇವತ್ತು ನನಗೆ ಆ ವಿಡಿಯೋ ನೋಡಿದ್ಮೇಲೆ ಅನ್ಸಿದ್ದು ಒಂದೇ, ಆ ಹುಡುಗನಿಗೊಂದು ಸಲ್ಯೂಟ್ ಹೇಳ್ಬೇಕು, ಒಂದು ಕ್ಲಾಪ್ಸು ನಮ್ಮ ಕಡೆಯಿಂದ ಬರಬೇಕು. ನಾವು ಅಷ್ಟು ನೀಟಾಗಿ ಇನ್ವೆಸ್ಟಿಗೇಷನ್ ಥರ ಅವನೇ ಓನ್ ಮಾಡಿ ಅದನ್ನ ನಮಗೆ ಜನಕ್ಕೆ ಕನ್ವೆ ಮಾಡಿದಾನಲ್ಲ, ಅರ್ಥ ಆಗೋ ರೀತಿ. ಹ್ಯಾಟ್ಸ್ ಆಫ್ ಅವನಿಗೆ. ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾನೆ. ಒಂದು ವಿಡಿಯೋ ಎಡಿಟಿಂಗ್ ಇದೆಯಲ್ಲ, ಆ ಎಡಿಟಿಂಗ್ ಸೂಪರ್ ಕಂಡ್ರಿ ಅವ್ನು ಮಾಡಿರೋದು. ಪ್ರತಿಯೊಂದು ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದಾಗ್ಲಿ, ಸೌಜನ್ಯ ಕೇಸ್ ಬಗ್ಗೆ, ಆ ಹೆಣ್ಮಗು ಪಟ್ಟಿರೋ ರೋದನೆ, ಏನು ಮಾಡಿದ್ದಾರೆ ಹೆಣ್ಮಗುಗೆ ರೇಪ್ ಮಾಡಿ, ಅದನ್ನ ಮುಚ್ಚಾಕೋದಿಕ್ಕೆ ಏನೇನು ಮಾಡಿದ್ದಾರೆ ಎಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ್ಮೇಲೆ ಅದ್ರ ಹಿಂದೆ 4-5 ಘಟನೆ ನಡೆದಿದೆ ಅದೇ ಜಾಗಕ್ಕೆ ಸಂಬಂಧಪಟ್ಟಾಗ. ಅದ್ರಲ್ಲಿ ಯಾರು ಪ್ರಭಾವಿ ವ್ಯಕ್ತಿ ಇದ್ದಾರೆ, ಯಾರು ಅದನ್ನ ಪ್ರಭಾವ ಬಳಸೋದನ್ನ ಮುಚ್ಚಾಕಿದ್ದಾರೆ, ಸೊ ಅನ್ನೋದನ್ನ ನಾವು ಆ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ನಮ್ 6 ಸೆನ್ಸ್ ಹೇಳ್ಬಿಡುತ್ತೆ ಆ ಪ್ರಭಾವಿ ವ್ಯಕ್ತಿ ಯಾರು ಅಂತ. ಅವ್ರು ಮೆನ್ಷನ್ ಮಾಡಿಲ್ಲ ವಿಡಿಯೋದಲ್ಲಿ ಯಾರು ಇಂಥ ಪ್ರಭಾವಿ ವ್ಯಕ್ತಿ, ಯಾಕಂದ್ರೆ ಅಲ್ಲೇನು ಒಂದು ಕಂಟೆಂಟ್ ನ ಮಾಡಿ ವಿಡಿಯೋ ಡಿಲೀಟ್ ಮಾಡಿಸ್ಬೋದು ಅಂತ ನಿಜವಾದ ಹೆಸರು ತಗೊಂಡಿಲ್ಲ. ಬಟ್ ನಿಜವಾದ ಹೆಸರು ನೀವು ಆ ವಿಡಿಯೋ ನೋಡ್ತಿದ್ದಂಗೆ ಈಚೆ ಬಂದ್ಬಿಡುತ್ತೆ, ನಿಮಗೆ ನಿಮ್ಮ ಮನಸ್ಸಲ್ಲಿ ಹೇಳ್ಬಿಡುತ್ತೆ ಯಾರು. ಏನಕ್ಕೆ ಆ ಸ್ಥಳ ಅಷ್ಟು ಧರ್ಮ ಇದ್ರೂನು ಅಧರ್ಮ ಯಾಕೆ ನಡೀತಿದೆ ಗೊತ್ತಿಲ್ಲ. ಅದನ್ನ ಆ ಮಂಜುನಾಥ ಸ್ವಾಮಿನೇ ಹೇಳ್ಬೇಕು ನಮ್ಗೆ ಹಿಂದೂಗಳಿಗೆ. ಬಟ್ ಕೆಲವರು ಈ ವಿಡಿಯೋ ಮಾಡಿರೋ MD ಸಮೀರ್ ಅನ್ನೋ ಹುಡುಗ ನಮ್ಮ ಧರ್ಮದವನಲ್ಲ, ನಮ್ಮ ಧರ್ಮನ ಕೋಮುಗಲಭೆ ಮಾಡ್ಲಿಕ್ಕೆ ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ಬಿಟ್ಟಿದ್ದಾನೆ, ಅದು ಇದು ಏನೇನೋ 1% ಜನ ಈಗ ಉಟ್ಕೊಂಡಿದ್ದಾರೆ ಅದನ್ನ, ಆ ವಿಡಿಯೋನ ನೆಗೆಟಿವ್ ಮಾಡ್ಲಿಕ್ಕೆ. ಇಷ್ಟು ದಿನ ಪಾಸಿಟಿವ್ ಕಡೆ ಹೋಗ್ತಿತ್ತು, ಅದನ್ನ ನೆಗೆಟಿವ್ ಮಾಡ್ಲಿಕ್ಕೆ ಈಗ ಸ್ವಲ್ಪ ಜನ ಉಟ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಧರ್ಮ ರಕ್ಷಣಾಕಾರರು, ನಮ್ಮ ಹಿಂದೂ ಧರ್ಮನ ಉಳಿಸೋದೇ ಅವ್ರು ಬಿಟ್ರೆ ಇನ್ಯಾರು ಹಿಂದೂ ಧರ್ಮ ಅಲ್ಲ. ಈಗ ನಾವೆಲ್ಲ ಹಿಂದೂ ಧರ್ಮದವರೇ ಅಲ್ಲ, ನಾವು ಸನಾತನಿಗಳಲ್ಲ, ನಮಗ್ ಗೊತ್ತೇ ಇಲ್ಲ ಹಿಂದೂ ಧರ್ಮದ ಬಗ್ಗೆ ಅನ್ನೋ ತರ. ಅವನು ಆ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನದ ಬಗ್ಗೆ ಆಗಲಿ, ನಮ್ಮ ಮಂಜುನಾಥ ಸ್ವಾಮಿ ಬಗ್ಗೆ ಒಂದು ಮಾತು ಆಡಿಲ್ಲ. ಹುಡುಗ ಹೇಳಿರೋದು ಒಂದೇ, ನಮ್ಮ ಸಂವಿಧಾನದಲ್ಲಿ ಒಂದು ಆಕ್ಟ್ ತಂದ್ರು ನೆಹರು ಗೌರ್ಮೆಂಟ್ ಇರ್ಬೇಕಾದ್ರೆ, ಎಲ್ಲ ಹಿಂದೂ ಧರ್ಮ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಬರಬೇಕು, ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನ ಸರ್ಕಾರ ನಿಭಾಯಿಸುತ್ತೆ. ಅಲ್ಲಿ ಯಾರು ಖಜಾನ್ಸಿ ಆಗಿರ್ಬೇಕು, ಯಾರು ಅಧ್ಯಕ್ಷರಾಗಿರ್ಬೇಕು, ಅಲ್ಲಿ ಬಂದಂತ ಹಣವನ್ನು ಏನು ಮಾಡಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸುತ್ತೆ ಅನ್ನೋದು ಒಂದು ಕಾಯ್ದೆ ತಂದ್ರು. ಕಾಯ್ದೆ ಬಂದ್ಮೇಲೆ ಈ ಎಲ್ಲಾ ದೇವಸ್ಥಾನಗಳನ್ನು ತಗೊಂಡ ಹಾಗೇನೆ ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಒಳಪಡಿಸ್ಬೇಕಂತ ಹೋದಾಗ ಅಲ್ಲಿನ ದೊಡ್ಡ ಮನುಷ್ಯರು, ಆಗಿನ ಕಾಲಕ್ಕೆ ಯಾರು ದೊಡ್ಡ ಮನುಷ್ಯರು ಆಗಿದ್ರು, ಅವರು ಹೇಳಿದ್ರಂತೆ ಇದು ಜೈನ ಟೆಂಪಲ್, ಇದು ನಮ್ಮ ಪ್ರೈವೇಟ್ ಟೆಂಪಲ್, ನಾವು ಪೂಜೆ ಮಾಡ್ಕೋತಾ ಇರೋ ನಮ್ಮ ಶಿವನ ದೇವಸ್ಥಾನ ಅಂತ ಹೇಳಿ ಅದನ್ನ ಹಿಂದೂ ದೇವಸ್ಥಾನ ಅಲ್ಲ ಅಂತ ಮೆನ್ಷನ್ ಮಾಡಿ ಜೈನ ದೇವಸ್ಥಾನ ಅಂತೇಳಿ ಅವರ ಸುಪರ್ದಿಯಲ್ಲಿ ಇಟ್ಕೊಂಡ್ರು. ಇವತ್ತು ಆ ದೇವಸ್ಥಾನ ಧರ್ಮಸ್ಥಳ ಮಹಾಕ್ಷೇತ್ರ ಆಗಿದೆ. ತುಂಬಾ ದಾನಿಗಳು ಧರ್ಮ ಮಾಡ್ತಾರೆ. ಅಲ್ಲಿ ನಮ್ಮ ಮಂಜುನಾಥ ಸ್ವಾಮಿ ಪವಾಡ ಇದೆ, ಒಳ್ಳೇದಾಗಿದೆ. ಕೆಲವ್ರಿಗೆಲ್ಲರಿಗೂ ಒಳ್ಳೇದಾಗಿರೋರೆಲ್ಲ ದಾನ ಮಾಡ್ತಾರೆ. ಈಗ ನಾವು ಹೋಗಿ ಬರ್ತಾ ಇರ್ತೀವಿ, ವರ್ಷಕ್ಕೊಂದ್ಸರಿ ಹೋಗಿ ಬರ್ತೀವಿ. ಏನಕ್ಕೆ? ಮಂಜುನಾಥ ಸ್ವಾಮಿ ನೋಡ್ಲಿಕ್ಕೆ, ಬೇರೆ ಯಾರನ್ನ ನೋಡ್ಲಿಕ್ಕೂ ಅಲ್ಲ, ಯಾರು ಕಾಲು ಮುಗಿಯಕ್ಕೂ ಅಲ್ಲ. ಮಂಜುನಾಥ ಪಾದಗಳಿಗೆ ಕೈ ಮುಗಿದು ಕಾಲು ನಾವು ನಮಸ್ಕಾರ ಮಾಡಿ ಬರೋದಕ್ಕೆ. ಬೇರೆ ಯಾವ ದೇಶನೂ ಇಲ್ಲ ಅಲ್ಲಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಧರ್ಮದ ಬಗ್ಗೆ ಮಾತಾಡಿಲ್ಲ. ಅಲ್ಲಿ ಮಾತ್ರ ಒಂದು ಹೆಣ್ಮಗುನ ಮಾಡಿರೋ ಅಧರ್ಮದ ಬಗ್ಗೆ, ಒಂದು ಹೆಣ್ಮಗು ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಿದ್ರು, ವಾಯ್ಸ್ ರೈಸ್ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ ಬಾಸ್? ಅದ್ರಲ್ಲಿ ತಪ್ಪೇನು ಇಲ್ಲಲ್ಲ. ಈಗ ಯಾರೂ ಅಲ್ಲಿ ಧರ್ಮಸ್ಥಳನ ಗೌರ್ಮೆಂಟ್ ಕೊಟ್ಬಿಡಿ ಅಂತ ನಾವ್ಯಾರು ಅಲ್ಲಿ ಹೋರಾಟ ಮಾಡ್ತಿಲ್ಲ. ಯಾರೂ ಧರ್ಮಸ್ಥಳ ದೇವಸ್ಥಾನನ ಗೌರ್ಮೆಂಟ್ಗೆ ಸುಪರ್ದಿ ಕೊಡಿ ಅಂತ ಹೋರಾಟ ಮಾಡ್ತಿಲ್ಲ. ಅಲ್ಲ ಆಗಿರೋ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತಿರೋದು, ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡ್ತಿರೋದು ಈ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು ಆಗ್ಲಿ, ಅಲ್ಲಿನ ಕೆಲವು ಜನ ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ, ಅಲ್ಲಿ ಅನ್ಯಾಯ ಆಗ್ತಿದೆ, ಅನ್ಯಾಯ ಮಾಡಿ ಆ ಅನ್ಯಾಯನ ಮುಚ್ಚಾಕ್ತಿದ್ದಾರೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟಿದ್ದು ಈ ಅನ್ಯಾಯ ಮುಚ್ಚಾಕ್ಲಿಕ್ಕ
ನ್ಯಾಯ ಕೇಳಲಿಕ್ಕಲ್ವಾ ನಮ್ಗೆಲ್ಲರಿಗೂ ಸಂವಿಧಾನ ಕೊಟ್ಟಿರೋದು, ಪ್ರತಿಯೊಬ್ಬರದ್ದು ಹಕ್ಕು ಕಂಡು ನ್ಯಾಯ ಕೇಳೋದು. ಇವತ್ತು ಅಲ್ಲಾಗಿರ್ಬೋದು ಆ ಹೆಣ್ಮಗು ಅನ್ಯಾಗಿರೋದು, ನಾಳೆ ನಾಳೆ ಒಂದಿನ ಅದೇ ಪ್ರಭಾವಿ ವ್ಯಕ್ತಿ ನಿಮ್ಮನೆ ಕಡೆಗೂ ನಿಮ್ಮನೆಯವರೆಗೂ ನಿಮ್ ಸಂಬಂಧಿಕರಿಗೂ ಮಾಡಿದಾಗ ನಮ್ಗೆ ಯಾಕಪ್ಪ ನಮ್ ಧರ್ಮದವನಲ್ಲ ಅಥವಾ ನಮ್ ಜಾತಿಯವನಲ್ಲ ಅಂತ ಬಿಟ್ಬಿಡಕ್ಕಾಗುತ್ತಾ? ಒಂದಾಗ್ಬೇಕಂದ್ರೆ ಒಂದಾಗ್ ಕೇಳಬೇಕು. ನ್ಯಾಯ ಅನ್ನೋದು ಅಲ್ಲಿ ಬರಬೇಕು. ಆ ನ್ಯಾಯ ಅನ್ನೋದು ಕಂಡಿಡಿಬೇಕು ನಮ್ಮ ಸಿಸ್ಟಮ್. ಯಾವುದೊಂದು ಒಬ್ಬ ಅಮಾಯಕ ವ್ಯಕ್ತಿನ ಕೇಸಲ್ಲಿ ಸಿಗಾಕ್ಸಿ ಅವ್ನ್ 12 ವರ್ಷ ಚಿತ್ರ ಹಿಂಸೆ ಕೊಟ್ಟು ಲಾಸ್ಟ್ಗೆ ಅವ್ನು ನಿರಪರಾಧಿ ಅಂತ ಈಚೆ ಬಂದ್ಮೇಲೆ ಯಾರಿಗೆ ನಾಚಿಕೆ ಆಗ್ತಾ ಇರೋದು? ನಮ್ ಸಿಸ್ಟಮ್ಗೆ. ಅವ್ನ ಅಪರಾಧಿ ಅಲ್ಲ ಅಂದ್ಮೇಲೆ ಯಾರು ಅಪರಾಧಿ? ಯಾರು ಅಪರಾಧಿ ಹುಡುಕ್ತ ಅವ್ರ ಕಲ್ಸ ಯಾರು? ನಮ್ ಕೆಲ್ಸ ಅಲ್ಲ. ಅದಕ್ಕೆ ಅಂತ ಸಂಬಳ ತಗೊಂಡಿದ್ದಾರೆ ನಮ್ಮ ಗೌರ್ಮೆಂಟ್ ಅಲ್ಲಿ. ಅದಕ್ಕೆ ಅದು ಸಪರೇಟ್ ಇಲಾಖೆ ಅಂತ ಇಟ್ಟಿದ್ದಾರೆ. ಆ ಇಲಾಖೆಯವರು ಅದನ್ನ ಕಂಡುಹಿಡಿಬೇಕು. ಕಂಡುಹಿಡಿದು ಜನದ ಮುಂದೆ ತಂದು ಬಿಡಬೇಕು. ಇವ್ರೇ ನೋಡ್ರಿ, ಈ ಅನ್ಯಾಯ ಆಗಿರೋದಕ್ಕೆ, ಕ್ರೈಮ್ ಆಗಿರೋದಕ್ಕೆ ಕಲ್ಪ್ರಿಟ್ಸ್ ಇವರು. ಅವತ್ತು ಸಿಸ್ಟಮ್ ಮೇಲೆ ನಂಬಿಕೆ ಬರುತ್ತೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಬರುತ್ತೆ. ಇಲ್ಲ ಅಂದ್ರೆ ದುಡ್ಡಿದ್ದವನು ನ್ಯಾಯನ ಕೊಂಡ್ಕೋತಾನೆ, ದುಡ್ಡಿಲ್ಲದೆ ಇರೋನು ಅಪರಾಧಿಯಾಗಿ ಉಳ್ಕೋತಾನೆ. ಇವತ್ತಿನ ಜನದ ಯುವ ಪೀಳಿಗೆಗೆ ನೀವು ಹೇಳ್ಕೊಡ್ತಾ ಇರೋದು, ದುಡ್ಡಿದ್ದು ನೀನ್ ಏನ್ ಬೇಕಾದ್ರೂ ಮಾಡು, ಏನ್ ಬೇಕಾದ್ರೂ ಜಯಿಸ್ಬೋದು, ಅಧಿಕಾರ ಆಯ್ತಾ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇಲ್ಲಿ ಧರ್ಮ ಅನ್ನೋದು ಕೆಲವರು ಯಾರು ಅವಿವೇಕಿಗಳು ಮಾತಾಡ್ತಿರೋದು, ನನ್ನ ಪ್ರಕಾರ ಅವಿವೇಕಿಗಳು ಧರ್ಮನ ತರ್ತಾ ಇರೋರು. ಇಲ್ಲಿ ಧರ್ಮದ ಬಗ್ಗೆ ಯಾರು ಮಾತಾಡ್ತಿಲ್ಲ. ನಾನು ಒಬ್ಬ ಹಿಂದೂ, ನನ್ನ ಧರ್ಮ ಹಿಂದೂ, ನಾನು ಸನಾತನಿ ಧರ್ಮದವನೇ. ಇವತ್ತಿಗೂ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಿನೇ ಶುರು ಮಾಡ್ತೀನಿ ಏನೇ ಕೆಲಸ. ಬಟ್ ಆ ಹುಡುಗ ಹೇಳಿರೋ ವಿಡಿಯೋದಲ್ಲಿ ನನಗ್ ಮನ ಮುಟ್ಟಿದ್ದೆ. ನಮ್ಮನೆ ಹೆಣ್ಮಗಳಿಗೆ ಆಗೋ ತರ ಫೀಲ್ ಆಯ್ತು ನನಗೆ. ಅಷ್ಟೇ ಅನ್ಯಾಯ ಮಾಡಿದ. ಆ ಅನ್ಯಾಯಕ್ಕೆ ಒಂದು ಬೆಲೆ ಇರಬೇಕು, ಅವ್ನ್ ಬೆಲೆ ತರಬೇಕು. ಯಾರು ಆ ಅನ್ಯಾಯ ಮಾಡಿದಾನೆ, ಯಾರು ಅಷ್ಟು ಕ್ರೂರವಾಗ ಹೆಣ್ಮಗುನ ಸಾಯಿಸಿದಾನಲ್ಲ, ಅವನಿಗೆ ಆ ಪನಿಷ್ಮೆಂಟ್ ಮಾಡಬೇಕು. ಭಗವದ್ಗೀತೆಯಲ್ಲಿ ನಮ್ ಕೃಷ್ಣ ಹೇಳ್ತಾರೆ, ನಿನ್ನ ಕರ್ಮ ನಿನ್ನ ಬೆನ್ನ ಹಿಂದೆಯೇ ಇರುತ್ತದೆ, ಆ ಕರ್ಮದ ಫಲ ನೀನು ಅನುಭವಿಸಿಯೇ ಹೋಗುತ್ತೀಯ ಹೊರತು ಹಾಗೆ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ತಕ್ಕ ಫಲ ಬರುತ್ತೆ. ಇವತ್ತಲ್ಲ ನಾಳೆಲ್ಲ ಡಿಲೇ ಆಗ್ಬೋದು. ಜಸ್ಟಿಸ್ ಡಿಲೇ ಆಗುತ್ತೆ, ಬಸ್ ಜಸ್ಟಿಸ್ ವಿಲ್ ಕಮ್. ಒನ್ ಡೇ ಬಂದೇ ಬರುತ್ತೆ. ಯಾವತ್ತೂನು ನೀನು ಮಾಡಿರೋ ಕರ್ಮ ನಿನ್ನ ಬಿಟ್ಟೋಗಲ್ಲ. ನಿನ್ನ ಕರ್ಮ ನಿನ್ನ ಬೆನ್ನಿಂದೇನೆ ಇರುತ್ತೆ. ಅದು ಒಳ್ಳೇದಾದ್ರೆ ಒಳ್ಳೇದೇ ಬರುತ್ತೆ, ಕೆಟ್ಟದಾದ್ರೆ ಕೆಟ್ಟದ್ದು ಬರುತ್ತೆ. ಬಟ್ ನಿನ್ನ ಕರ್ಮ ಫಲ ನೀನು ಅನುಭವಿಸಿಯೇ ಹೋಗ್ತೀಯ. ನೀನು ಎಷ್ಟು ಈ ಜನ್ಮದಲ್ಲಿ ಮಾಡಿರ್ತೀಯ ಕರ್ಮ, ಆ ಫಲ ಅನುಭವಿಸಿಯೇ ತೀರ್ತೀಯ. ಇವತ್ತು ಅಲ್ಲಿ ಆಗ್ತಿರೋದು ಅದೇ. ಅನ್ಯಾಯ ಆಗಿದೆ. ಅದಕ್ಕೆ ಪ್ರತಿ ಸತಿನೂ ನಮ್ಮ ಮಂಜುನಾಥ ಸ್ವಾಮಿನೇ ಆಗಲಿ, ನಮ್ಮ ಹಿಂದೂ ಧರ್ಮದ ರಕ್ಷಕ, ನಮ್ಮ ದೇವರುಗಳೇ, ನಾವು ಪೂಜೆ ಮಾಡೋದು ದೇವರು, ಇವತ್ತು ಅದನ್ನೇ ಮಾಡ್ತಿರೋದು. ನಮಗೆ ಪ್ರತಿಫಲ ಕೊಡಬೇಕು ಅಂತಾನೆ ಪ್ರತಿ ಸತಿನೂ ಇದನ್ನ ಈ ಕೇಸ್ನ ಮುಚ್ಚಾಕೋದಕ್ಕೆ ಬಿಡ್ತಿಲ್ಲ. ಪ್ರತಿ ಸತಿ ಯಾರೋ ಒಬ್ರು ಬರ್ತಾರೆ, ಅದನ್ನ ಮುನ್ನೆಲೆಗೆ ತರ್ತಾರೆ. ಮುನ್ನೆಲೆಗೆ ತಂದು ಅದನ್ನ ಜನದ ಮೈಂಡ್ ಅಲ್ಲಿ ಉಳಿಸ್ತಿದ್ದಾರೆ. ಎಲ್ಲಿವರೆಗೂ ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ಈ ಕರ್ಮ ಅನ್ನೋದು ಅವ್ರನ್ನ ಬಿಡಲ್ಲ. ಯಾರು ಕಲ್ಪ್ರಿಟ್ ಆಗಿದಾರಲ್ಲ, ಮಾಡಿ ಬಚಾವಾಗ್ಬಿಟ್ಟಿದಾರ, ಅವ್ರನ್ನ ಬಿಡೋದೇ ಇಲ್ಲ. ನಾ ಆ ವಿಡಿಯೋ ನೋಡಿದಾಗ ನನಗೆ 39 ನಿಮಿಷ 30 ಸೆಕೆಂಡ್ ಆ ವಿಡಿಯೋ ನೋಡಿದಾಗ ಮೈ ಜುಮ್ ಅನ್ಸ್ಬಿಡ್ತು ನನಗೆ. ಈ ತರನು ಜನ ಇದ್ದಾರೆ, ಇಷ್ಟು ಕ್ರೂರವಾಗಿ ಸಾಯಿಸೋರ್ಗೂ ಸಪೋರ್ಟ್ ಅನ್ನೋದು ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ದರ್ಪ ಅವ್ರ ಹತ್ರ ಇದೆ, ದರ್ಪ ಇದೆ, ಎಲ್ಲ ಮಾಡ್ತಿದ್ದಾರೆ ಅವರು. ಸೊ ಅದರಿಂದ ನಾನು ಹೇಳೋದು ನಿಮ್ಗೊಂದು ಫ್ರೆಂಡ್, ಯಾವುದನ್ನು ಮೂಢರಾಗಿ ನಂಬೇಡಿ. ನಾವ್ ಇಷ್ಟ ದಿನ ನಾನು ಅಲ್ಲಿದ್ದರು ದೊಡ್ಡ ಮನುಷ್ಯರ ಕಾಣಿಸೋರೆಲ್ಲ ದೊಡ್ಡವರು, ಅವ್ರು ತಪ್ಪೇ ಮಾಡಲ್ಲ ಅಂತ. ಆಕ್ಚುಲಿ ಈ ವಿಡಿಯೋ ನೋಡಿದ್ಮೇಲೆ